ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನೀಗ ಒಂದು ವಿಶೇಷ ಮಕ್ಕಳ ಶಾಲೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ರೋಮನ್ ಆ್ಯಂಡ್ ಕ್ಯಾಥರಿನ್ ಲೋಬೋ ದೃಷ್ಟಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆ. ಇದು ಮಂಗಳೂರಿನ ಸೇವಾಭಾರತಿ ಸಂಸ್ಥೆಯು ನಡೆಸ್ತಾ ಉಂಟು. ಸೇವಾಭಾರತಿ ಸಂಸ್ಥೆ VT ರೋಡಲ್ಲಿದೆ. ಅವರು ಈಗಾಗಲೇ ಚೇತನ ಶಾಲೆ ಅಂತ ಇನ್ನೊಂದು ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ. ಸೊ ಈ ಶಾಲೆಯಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ, ಕರ್ನಾಟಕ ಸಿಲೆಬಸ್ನಲ್ಲಿ. ಆಮೇಲೆ ನೋಡಿ, ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕ್, ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ಜಾಗ ಇದೆ. ಸೊ ಇದು ದೃಷ್ಟಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆ, ಎಲ್ಲ ಫ್ರೀ ಶಿಕ್ಷಣ, ರೆಸಿಡೆನ್ಷಿಯಲ್ ಸ್ಕೂಲ್. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಇದೊಂದೇ ಶಾಲೆ ಇರೋದು. ಸೊ ಇಲ್ಲಿಗೆ ನಿಮಗೆ ಅಡ್ಮಿಷನಿಗೆ ಎಲ್ಲರೂ ಇಂತಹ ಮಕ್ಕಳನ್ನು ಅಡ್ಮಿಟ್ ಮಾಡ್ಬೋದು. 1ರಿಂದ 10ನೇ ಕ್ಲಾಸಿನವರೆಗೆ ನೀವು ಅಡ್ಮಿಷನ್ ಮಾಡ್ಬೋದು. ಎಲ್ಲ ಫ್ರೀ ಎಜುಕೇಷನ್. ಗರ್ಲ್ಸಿಗೆ ಮತ್ತು ಬಾಯ್ಸಿಗೆ ಸೆಪ್ರೇಟ್ ಎಲ್ಲ ಫೆಸಿಲಿಟಿಗಳು ಕೂಡ ಈ ಶಾಲೆಯಲ್ಲಿ ಇದೆ. ಇವತ್ತು ಈ ಶಾಲೆಯಲ್ಲಿ ಒಂದು ಸೈನ್ಸ್ ಫೇರ್, ವಿದ್ಯಾರ್ಥಿಗಳಿಂದ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಎಕ್ಸಿಬಿಷನ್ ಪ್ರೋಗ್ರಾಮ್ ಇದೆ. ಹಾಗಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಸೊ ಅದನ್ನೀಗ ಸ್ವಲ್ಪ ಮಕ್ಕಳನ್ನು ಏನೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರುವ ಅಂತ ಹೇಳಿಬಿಟ್ಟು ಬಂದದ್ದು. ನೋಡುವ, ಒಳಗಡೆ ಹೋಗಿ ನೋಡುವ ಏನಿದೆ ಅಂತ. ಇಲ್ಲಿ ನೋಡಿ, ರೋಮನ್ ಆ್ಯಂಡ್ ಕ್ಯಾಥರಿನ್ ಲೋಬೋ ಸೈನ್ಸ್ ಫೇರ್ 2026 ದೃಷ್ಟಿಮಾಂದ್ಯ ಮಕ್ಕಳಿಂದ ಸೈನ್ಸ್ ಫೇರ್, ವಿಜ್ಞಾನದ ಎಕ್ಸಿಬಿಷನ್. ನೋಡಿ, ಇಲ್ಲಿ ಈಗ ಇಲ್ಲಿ ತುಂಬ ಜನ ಸೇರಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಪ್ಯಾರೆಂಟ್ಸ್ ಎಲ್ಲ, ಪಬ್ಲಿಕ್ ಎಲ್ಲ ಬಂದು ಮಕ್ಕಳಿಂದ ಮಾಡಲಾದ ಮಾಡೆಲ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಟೀಚರ್ಗಳೆಲ್ಲ ಇದ್ದಾರೆ. ಮಮ್ಮಿ, ನಾವು ನೋಡುವ. BO ನಾರ್ತ್ ಅವರು ಈಗಾಗಲೇ ಮಕ್ಕಳದ್ದು ವಿವರ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ವಿಧವಾದ ಅಸ್ಥಿಪಂಜರ ಮಕ್ಕಳು ಮಾಡಿದ್ದು. ಆಮೇಲೆ ಪಾರ್ಟ್ಸ್ ಆಫ್ ದಿ ಬಾಡಿ, ಹ್ಯೂಮನ್ ಸ್ಕೆಲೆಟನ್, ರೆಸ್ಪಿರೇಟರಿ ಸಿಸ್ಟಮ್, ಇದೆಲ್ಲ ನಮ್ಮ ರೋಮನ್ ಆ್ಯಂಡ್ ಕ್ಯಾಥರಿನ್ ಮಕ್ಕಳು ಮಾಡ್ತಾ ಇದ್ದಾರೆ. ನೋಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಇನ್ನೂ ಕೂಡ ಇದೆಂತ ಮೇಡಮ್? ಇದು DIY ವಾಟರ್ ಡಿಸ್ಪೆನ್ಸರ್. ಇದು ವಾಟರ್ xylophone. ನೋಡಿ, ಇದರಲ್ಲಿ ಸೌಂಡ್ ಬರ್ತಾರಾ ಬೇರೆ ಬೇರೆ? ಇದರಲ್ಲಿ ಒಂದು ಪೈಪ್ ಉಂಟು ನೋಡಿ. ಹಾಂ. ಆ ಪೈಪನ್ನು ಹೀಗೆ ಹಿಡ್ಕೊಂಡು ಮುಚ್ಚಳ ತೆಗೆದ್ರೆ ನೀರು ಬರಲ್ಲ. ಹೀಗೆ ಹಿಡ್ಕೊಂಡು ಮುಚ್ಚಳ ಲೂಸ್ ಮಾಡಿದ್ರೆ ನೀರು ಬರಲ್ಲ. ಆದರೆ ನೀರು ಹಂಗೆ ನಾನು ಮುಚ್ಚಳ ಕೈ ಬಿಟ್ಟರೆ ನೀರು ಬರುತ್ತೆ. ಯಾಕಂದ್ರೆ ಇದ್ರೊಳಗೆ ಮುಚ್ಚಳ ಹಾಕಿದಾಗ ಗಾಳಿ ಹೋಗಲ್ಲ ಅಲ್ವಾ, ಮುಚ್ಚಳ ತೆಗೆದ್ರೆ ಮಾತ್ರ ಗಾಳಿ ಹೋಗುತ್ತೆ. ಇದು ವಾಟರ್ xylophone. ಇದರಲ್ಲಿ ಲೋಟದಲ್ಲಿ ನೀರು ಫುಲ್ ಇರೋದ್ರಿಂದ ಇದು ಕಮ್ಮಿ ಸೌಂಡ್ ಮಾಡುತ್ತೆ. ಅದಕ್ಕಿಂತ ಚೂರು ಕಮ್ಮಿ, ಅದಕ್ಕಿಂತ ಚೂರು ಕಮ್ಮಿ, ಅದಕ್ಕಿಂತ ಚೂರು ಕಮ್ಮಿ, ಇದು ಕಮ್ಮಿ. ಇದರಲ್ಲಿ ಇಷ್ಟೇ ನೀರಿರೋದ್ರಿಂದ ಇದು ಜೋರ್ ಸೌಂಡ್. ಓಕೆ, ಥ್ಯಾಂಕ್ ಯು. ನಾವು ನಂಬರ್ 10905. ಓಕೆ. ಇಲ್ಲಿ ಬ್ರೈಲ್ ಟ್ಯಾಕ್ಟೈಲ್ ಬುಕ್ಸ್, ಬ್ರೈಲಿಗೆ ಸಂಬಂಧಪಟ್ಟ ಎಲ್ಲ ಬುಕ್ಸ್ಗಳೆಲ್ಲ ಇವೆ. ನೋಡಿ, ಇಲ್ಲಿ ಭಗವದ್ಗೀತಾ ನೋಡಿ, ಬ್ರೈಲ್ ಲಿಪಿಯಲ್ಲಿ ಬರೆದಂತಹ ಭಗವದ್ಗೀತೆ. ವಾ, ಬ್ರೈಲ್ ಲಿಪಿಯಲ್ಲಿ ಬರೆದಂತಹ ಭಗವದ್ಗೀತೆ.
ಇಲ್ಲಿ ನೋಡಿ 4 stages of water purification ವರ್ಕಿಂಗ್ ಮಾಡೆಲ್ ಪಾಲಿನೇಷನ್. ಇಲ್ಲಿ ನೋಡಿ ಎಲ್ಲ ಮಕ್ಕಳು ವಿವರಿಸ್ತಾ ಇದ್ದಾರೆ. ಇದೆಂಥದ್ದು? ಸೋಲಾರ್ ಎಕ್ಲಿಪ್ಸ್. ಪಾಲಿನೇಷನ್, ನ್ಯೂಟ್ರಲೈಸೇಷನ್, ಸೋಲಾರ್ ಎಕ್ಲಿಪ್ಸ್. ಒಮ್ಮೆ ವಿವರಿಸು ಸೋಲಾರ್ ಎಕ್ಲಿಪ್ಸ್. ಇದು ಸೂರ್ಯ, ಹಾಂ, ಇಲ್ಲಿ ಲೈನ್ ಇದೆ ಅಲ್ಲ, ಇದು ಹೌದು. ಸೂರ್ಯನ ಕಿರಣ, ಇಲ್ಲಿ ಹಾಂ. ಚಂದ್ರ ಅಡ್ಡ ಬರ್ತಾನೆ. ಹಾಂ ಹಾಂ ಸೂರ್ಯನ ಬೆಳಕು ಭೂಮಿಗೆ ಬೀಳ್ದಾಗೆ ತಡಿತಾನೆ ಚಂದ್ರ. ಹಾಂ ಸ್ವಲ್ಪ ಸಮಯಕ್ಕೆ ಸೂರ್ಯನ ಬೆಳಕು ಅಲ್ಲೇ ಇರುತ್ತೆ. ಹಾಂ. ಭೂಮಿಗೆ ಬರಲ್ಲ. ಹಾಂ ಹಾಂ ಹಾಗೆ ಸೂರ್ಯಕಿರಣ ಆಗ್ತದೆ ಆಗ. ಥ್ಯಾಂಕ್ ಯು. ಇಂಥ 5 ಸೆನ್ಸಸ್ಸಾ? 5 ಸೆನ್ಸಸ್ ಅಲ್ವಾ? 5 ಸೆನ್ಸಸ್ ಆರ್ಗನ್ಸ್. ಏನಿದು? ಹಾಂ ಹಾಂ ಎಲ್ಲ ನೀನೇ ಮಾಡಿದ್ದ? ನೋಡಿ ಇಲ್ಲಿ ಕ್ಯಾಟರ್ ಪಿಲ್ಲರ್ ಲೀಫ್ ಅದು ಮೂವ್ ಆಗ್ತದೆ ನೋಡಿ. ನೋಡಿ 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 ಮೂವ್ ಆಗುತ್ತೆ. ನೋಡಿ ಮಕ್ಕಳೆಷ್ಟು ಹುಷಾರಿದ್ದಾರೆ ಅಂತ. ಫಂಗಸ್ ಆನ್ ದಿ ಬ್ರೆಡ್. ನಮ್ಮ BO ಜೇಮ್ಸ್ ಕುಟಿನೋ ಅವರು 2 ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ರೋಮನ್ ಆ್ಯಂಡ್ ಕ್ಯಾಥರಿನ್ ಅಂಧ ಮಕ್ಕಳ ಶಾಲೆಗೆ ಇವತ್ತು ಈ ಶಾಲಾ ವಿದ್ಯಾರ್ಥಿಗಳು ಏರ್ಪಡಿಸಿರುವಂಥ ಅವರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳ ಪ್ರದರ್ಶನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಈ ಒಂದು ಪ್ರದರ್ಶನವನ್ನು ನೋಡಲಿಕ್ಕೆ ನನಗೆ ಭಾಳಷ್ಟು ಸಂತೋಷ ಆಯಿತು. ಅದಕ್ಕೋಸ್ಕರ ವಿಶೇಷವಾಗಿ ಈ ಶಾಲೆಗೆ ಸಂಬಂಧಪಟ್ಟ ಎಲ್ಲರಿಗೂ ನಾನು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಶಾಲೆಗೆ ಭೇಟಿ ನೀಡಿ ಇವರ ವಿಜ್ಞಾನದ ಸಂಬಂಧಪಟ್ಟಂಥ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡುವಾಗ ಅತೀವ ಸಂತೋಷ ಆಗಿದೆ. ಯಾಕಂತೇಳಿದ್ರೆ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ನಮ್ಮ ಸಾಮಾನ್ಯ ಮಕ್ಕಳು ಯಾವ ರೀತಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸುವುದ ಅಷ್ಟೇ ಸಮಾನ ಲೆವೆಲಲ್ಲಿ ಈ ವಿದ್ಯಾರ್ಥಿಗಳು ಅವರ ಪ್ರದರ್ಶನವನ್ನು ಅವರ ಶಕ್ತಿ ಮೀರಿ ಇಲ್ಲಿ ಪ್ರದರ್ಶನ ಮಾಡೋದರ ಮೂಲಕ ಅವರಲ್ಲಿ ಇರುವಂಥ ಸ್ವಂತಿಕೆಯನ್ನು ತೋರ್ಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಹೀಗಾಗಿ ಮುಂದೆ ಈ ವಿದ್ಯಾರ್ಥಿಗಳು ಸಹ ನಮ್ಮ ಸಾಮಾನ್ಯ ಮಕ್ಕಳಂತೆ ಬೆಳೆಯಲಿ, ಅವರು ಸಹ ಉತ್ತಮ ಜೀವನ ಕಟ್ಟಿಕೊಳ್ಳಲಿಕ್ಕೆ ಅವರಿಗೆ ಇದರಿಂದ ಸಹಾಯವಾಗಲಿ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ ಹಾಗೂ ಧನ್ಯವಾದಗಳು ಸಲ್ಲಿಸ್ತೇನೆ. ವಂದನೆ. ಧನ್ಯವಾದಗಳು ಸರ್. A water purifier is a device used to remove contaminants such as bacteria, viruses, and heavy metals. ನೋಡಿ ಅವರು ಬ್ರೈಲಲ್ಲಿ ಬರೆದನ್ನು ಓದ್ತಾ ಇದ್ದಾರೆ. Employs filtration technology like RO, UV to ensure drinking water is safe. Thank you. ಹಾಂ ಎತ್ತ ಇದು? ಹಾಂ This is thumb. This is index finger. This is middle finger. This is ring finger. ಹ್ಞೂ This is middle finger. ನೋಡಿ ಅವರು ಬ್ರೈಲಲ್ಲಿ ಮಾಡಿ ಯಾವುದು ಫಿಂಗರ್ ಅಂತ ಹೇಳ್ತಾ ಇದ್ದಾರೆ. ಹಾಂ ಹೇಳು. ದೆನ್ ಓಕೆ, ಥ್ಯಾಂಕ್ ಯು.
ವಾಟರ್ ಇಕೋಸಿಸ್ಟಮ್ ಎಕ್ಸ್ಪ್ಲೈನ್ ಮಾಡ್ತಾಳೆ ಇವಳು. ಹಾಂ, ಹೇಳು. This is water ecosystem. ಹಾಂ, It features a multi-level design representing land and water bodies. The model is decorated with artificial red flowers and colorful stones. ಓಕೆ, ಥ್ಯಾಂಕ್ ಯು. Separation between the two objects. ವೆಲ್ಕಮ್. ಅಪ್ಪು ನೀನು ಹೇಳು. ಇಲ್ಲೊಮ್ಮೆ ಎಕ್ಸ್ಪ್ಲೈನ್ ಮಾಡು. ಹಾಂ ಕಣ್ಣು, ಹಾಂ ಕೈ, ಹಾಂ ನಾಲಿಗೆ, ಹಾಂ ನೋಡಿ, 5 ಸೆನ್ಸ್ ಆರ್ಗನ್ಸನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ. ಬ್ರೈಲ್ ಅವರು ಕಲಿತು ಬಿಟ್ಟು ಹೇಗೆ ನೋಡಿ, ಮುಟ್ಟಿದ ಕೂಡಲೇ ಅವ್ರಿಗೆ ಗೊತ್ತಾಗ್ತದೆ ಯಾವುದಂತ. ಹಾಂ, ವೆರಿ ಗುಡ್. ನೋಡಿದ್ರಲ್ಲ. ಹಾಂ, ರಘುರಾಮ್ ಸರ್ ಇವರಿಲ್ಲಿ ರೋಮನ್ ಆ್ಯಂಡ್ ಕ್ಯಾಥರಿನ್ ಶಾಲೆಯಲ್ಲಿ ಅವರು ಶಿಕ್ಷಕರಾಗಿದ್ದಾರೆ. ಅವರು ಕೂಡ ವಿಷುವಲಿ ಇಂಪೇರ್ಡ್. ನೋಡಿ, ಅವರ ಕಂಪ್ಯೂಟರಲ್ಲೇನೋ ಮಾಡಿ ತೋರಿಸ್ತಾರೆ ಈಗ ನೋಡಿ. ಹಾಂ, ಸೊ ಈಗ ನೀವೆಲ್ಲ ತಿಳಿದಿರೋಂತೆ ಅಂಧ ಮಕ್ಕಳು ಕಂಪ್ಯೂಟರ್ನ ಆಪ್ರೇಟ್ ಮಾಡ್ಬೋದಾ ಅಂತ ನಿಮಗೆಲ್ಲ ಒಂದು ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಹೌದು ಮಾಡ್ಬೋದು. ಹೇಗೆ ಅಂತಂದರೆ, ನಾವು ಅದಕ್ಕೆ ಒಂದು ಸ್ಪೆಷಲ್ ಸಾಫ್ಟ್ವೇರ್ನ ಹಾಕೊತೀವಿ, ಜಾಸ್ ಅಂತೇಳಿ, ಜಾಬ್ ಆಕ್ಸೆಸ್ ವಿತ್ ಸ್ಪೀಚ್. ಅಂದರೆ ನಾವು ಲ್ಯಾಪ್ಟಾಪಿನಲ್ಲಿ ಏನೇ ವರ್ಕ್ ಮಾಡಿದ್ರೂ ಕೂಡ ಅದೆಲ್ಲದೂ ಕೂಡ ಸ್ಕ್ರೀನ್ ಮೇಲೆ ಅದನ್ನು ರೀಡ್ ಮಾಡ್ತಾ ಹೋಗುತ್ತೆ. ಸೊ ಈಗ ನಾನು ಸ್ಟಾರ್ಟ್ ಮೆನ್ಯೂ ಪ್ರೆಸ್ ಮಾಡ್ತೀನಿ, ಅದು ಸ್ಟಾರ್ಟ್ ಬಟನ್ ಅಂತೇಳಿ ಹೇಳುತ್ತೆ ನಮಗೆ. ಹಾಂ, ಸೌಂಡ್ ಕೇಳ್ತಾರೆ. ಹಾಂ, ಈಗ ಸರ್ಚ್ ಬಾಕ್ಸ್ ಎಡಿಟ್ ಅಂತೇಳಿ ಹೇಳಿತು. ಸೊ ಈ ರೀತಿ ನಾವೇನು ಮಾಡ್ತೀವಿ, ಅದರಲ್ಲಿ ವರ್ಕ್ ಮಾಡ್ತಾ ಹೋಗ್ತೀವಿ. ನಾನೀಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ವಿಶ್ವಲಿ ಇಂಪೇರ್ಡ್ನವರು ಕಂಪ್ಯೂಟರ್ ಹೇಗೆ ಆಪರೇಟ್ ಮಾಡ್ತಾರೆ ಅಂತ ರಘುರಾಮ್ ಸರ್ ಹೇಳ್ತಾ ಇದ್ದಾರೆ. ಸೊ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತೇಳಿ ಬಂತು, ಎಂಟರ್ ಕೊಟ್ರಿ. ಈಗ ವರ್ಡ್ ಫೈಲ್ ಸೊ ಓಪನ್ ಈಗ ಮೈಕ್ರೋಸಾಫ್ಟ್ ವರ್ಡ್ ಫೈಲ್ ಓಪನ್ ಆಯಿತು. ನನ್ನ ಹೆಸರು ಬರೆದು ತೋರಿಸ್ತೀನಿ. ಸೊ ಈ ರೀತಿ ನಾವೇನು ಮಾಡ್ತೀವಿ, ಪ್ರತಿಯೊಂದು ಅಕ್ಷರನೂ ಕೂಡ ನಾವು ಮಕ್ಕಳಿಗೆ ಹೇಳಬೇಕಾದ್ರೆ ಕೀಬೋರ್ಡ್ ಓರಿಯೆಂಟೇಷನ್, ಫಸ್ಟು ಕೀಬೋರ್ಡ್ ಬಗ್ಗೆ ಎಲ್ಲ ಕಾನ್ಸೆಪ್ಟನ್ನು ಕೊಟ್ಟು, ಆ ನಂತರದ ಮೇಲೆ ಅವರಿಗೆ ಆ ಒಂದು ಕೀಗಳ ಮೇಲೆ ಬ್ರೈಲಲ್ಲಿ ಕೂಡ ನಾವು ಅಂಟಿಸಿ ಕೊಡ್ತೀವಿ. ಆಗ ಅವರಿಗೆ ಫೈಂಡ್ ಔಟ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಈ ಟೆಕ್ನಿಕ್ನ ನಾವು ಮಾಡಿದ್ಮೇಲೆ ಮಕ್ಕಳು ಈಸಿಯಾಗಿ ಕಲಿತಾ ಇದ್ದಾರೆ. ಮತ್ತು ಅದು ನೋಡಿ ಟೈಪ್ ಮಾಡೋಕ್ಕೂ ಆಗುತ್ತೆ, ಮತ್ತು ಅವರಿಗೆ ಕೇಳಿಸ್ಕೊಂಡು ಕೂಡ ವರ್ಕ್ ಮಾಡ್ತಾರೆ. ಇಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ತಾ ಇದ್ದೀರಲ್ಲ ಸರ್ ಶಾಲೆಯಲ್ಲಿ? ಹೌದು ಸರ್, 6th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಈಗ 6th ಸ್ಟ್ಯಾಂಡರ್ಡಲ್ಲಿರೋ ಮಗು 8th 10th ಎಲ್ಲ ಮಕ್ಕಳು ಕೂಡ ಈ ಕಂಪ್ಯೂಟರ್ನ ಚೆನ್ನಾಗಿ ಕಲಿತು ಅವರೇ ಆಪ್ರೇಟ್ ಮಾಡ್ತಾ ಇದ್ದಾರೆ. ಈ ವರ್ಡ್ ಎಕ್ಸೆಲ್ ಫೈಲ್ ಅವರದ್ದೆಲ್ಲ ಅದನ್ನೆಲ್ಲ ಮಾಡ್ತಾರೆ ಸರ್. ಮೈಕ್ರೋಸಾಫ್ಟ್ ವರ್ಡು, ಎಕ್ಸೆಲ್ಲು, ಮತ್ತು PPT ಮಾಡ್ತಾರೆ. 10th ನಾವು ಈಗ ಇಂಟರ್ನೆಟ್ ಹೇಳ್ಕೊಡ್ತಾ ಇದ್ದೀವಿ. ಸೊ ಅವ್ರದ್ದೇ ಓನ್ ಇಮೇಲ್ ID ಕ್ರಿಯೇಟ್ ಮಾಡೋದು,
ಹಾಂ. ಸೊ ಹೇಗೆ ನೋಟ್ಸ್ ಎಲ್ಲ ಓದಿಸ್ಕೋಬೇಕು. ಈಗ ನೆಕ್ಸ್ಟ್ ಅವ್ರು PUCಗೆ ಹೋಗ್ತಾರಲ್ಲ, ಹೌದು. ಸೊ ಎಲ್ಲ ಈಗ ಡಿಜಿಟಲ್ ಆಗಿರೋದ್ರಿಂದ ಹಾಂ. ಆಡಿಯೋ ಬುಕ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಸೊ ಅವರೇ ಅದನ್ನೆಲ್ಲ ಯೂಸ್ ಮಾಡ್ಕೊತ ವರ್ಕ್ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಲಾಸ್ಟ್ ಸತಿ ಒಂದು 7 ಜನಕ್ಕೆ ವಿಷನ್ ಏಡ್ ಅವರು ಮೊಬೈಲ್ ಕೊಟ್ಟರು. ಮಕ್ಕಳಿಗೆ ನಾವು ಸ್ಕ್ರೀನ್ ರೀಡರ್ ಮೊಬೈಲಲ್ಲಿ ಹೇಗೆ ಸ್ಕ್ರೀನ್ ಯೂಸ್ ಮಾಡ್ಕೊಂಡಂದರೆ ನಾವು ಹೆಂಗೆ ಈಗ ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಲ್ಲ, ಸೊ ಅದೇ ರೀತಿ ಟೆಕ್ಸ್ಟ್ ಸ್ಪೀಚ್ನ ಯೂಸ್ ಮಾಡಿಕೊಂಡು ಮೊಬೈಲು ಕೂಡ ಯೂಸ್ ಮಾಡೋದನ್ನು ಕಲ್ತಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇದು ಬ್ರೈಲ್ ಸ್ಲೇಟು. ಬ್ರೈಲ್ ಸ್ಲೇಟ್. ಹಾಂ ಸರ್. ಸೊ ಇದರಲ್ಲಿ 6 ಡಾಟ್ಸ್ ಇದೆ. ಹೇಗೆ ಪ್ಯಾಟ್ರನ್ ಇದೆಲ್ಲ ಅದೇ ರೀತಿ 6 ಡಾಟ್ಸ್ ಇರುತ್ತೆ. ಸೊ ಇದರೊಳಗಡೆ ಹಾಕಿ ಬರೀತಾ ರೈಟಿಂದ ಲೆಫ್ಟಿಗೆ ಬರೀತಾ ಹೋಗ್ತಾರೆ. ಓದ್ಬೇಕಾದ್ರೆ ಲೆಫ್ಟಿಂದ ರೈಟಿಗೆ ಓದ್ತಾರೆ. ಸೊ ಇದನ್ನು ನಾನು ಈ ಥರ ಓದ್ತಾರೆ. ಇದು ABCDEF ಅಂದರೆ ಇದು ಕೂಡ ಡೈರೆಕ್ಷನ್ಸ್ ಮೇಲೆ ಮತ್ತು ಲೆಟರ್ಗಳ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. A to Z ಇದೆ ಅಲ್ಲ ಇದರಲ್ಲಿ? ಹೌದು ಸರ್, A to Z ಅಷ್ಟು ಇದೆ ಸರ್. ಸರಿ, ಓಕೆ ಸೊ ಸರ್. ಇದು ಬಂದು ಬ್ರೈಲರ್ ಇದು. ಸೊ ಇದನ್ನ ಅಡ್ವಾನ್ಸ್ ಜಾಸ್ತಿ ಬರಿಬೇಕಾದ್ರೆ ಇದನ್ನ ಯೂಸ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ನೋಡಿ ಎಲ್ಲ ಕೆನರಾ ಹೈಸ್ಕೂಲ್ ಊರ್ವ ಶಾಲೆ ಎಲ್ಲ ಮಕ್ಕಳು ಕೂಡ ಬಂದು ಎಲ್ಲ ನೋಡ್ತಾ ಇದ್ದಾರೆ. ಸೊ ಹಾಗೆ ಹತ್ತಿರದ ಎಲ್ಲ ಶಾಲೆಗಳ ಮಕ್ಕಳು ಸೈನ್ಸ್ ಫೇರ್ ನೋಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯರು ಕೂಡ ಇಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಹೇಳಿ ಮೇಡಮ್, ಇದೆಂತ? ಸರ್ ಇದು ಟ್ರಯಾಂಗ್ಯುಲರ್ ಗೇಮ್ ಅಂತ ಹಾಂ, ಹಾಂ. ನಂಬರ್ ಕೊಟ್ಬಿಟ್ಟು ಹಾಂ ಆ ನಂಬರಲ್ಲಿ ಅವರು ಆ್ಯಡ್ ಮಾಡಿಕೊಂಡು ಹಾಂ 3 ಆ್ಯಂಗಲ್ಸಲ್ಲಿ ಆ್ಯಡ್ ಮಾಡಿದ್ರು ಅದೇ ಸೇಮ್ ನಂಬರ್ ಅವ್ರು ಕೊಟ್ಟಿದ್ದ ನಂಬರನ್ನೇ ಬರಬೇಕು. ಹಾಂ ಸೊ ಫಾರ್ ಎಕ್ಸಾಂಪಲ್ ಸೇಮ್ ನಂಬರ್ ಬರೋದಾ? ಸೇಮ್ ನಂಬರ್ ಬರ್ತದೆ. ಹಾಂ, ಯಾವ ನಂಬರ್ ಆ್ಯಡ್ ಮಾಡಿ? ಇವಾಗ 18 ಕೊಟ್ಟಿದ್ದಾರೆ ಹಾಂ ಆ ಮಕ್ಕಳಿಗೆ 18 ಕೊಟ್ಟಿದ್ದಾರೆ. 3 + 6 ಹಾಂ + 9 ಹಾಂ 18 ಆಯಿತು. ಹಾಂ. ಅದೇ ಥರನೇ ಹಾಂ, 9 + 1 ಹಾಂ 10 ಹಾಂ. + 8 ಹಾಂ 18 ಆಯಿತು. ಹೌದು. ಇಲ್ಲಿ 8 + 7 ಹಾಂ + 3 ಹಾಂ ಟ್ರಯಾಂಗ್ಯುಲರ್ ಇದು ಈ ಲೈನು 18ಗೆ ಮುಗಿತು. ಸೊ ಹಾಗಾಗಿ ಇದು ಹಾಂ, ಟ್ರಯಾಂಗ್ಯುಲರ್ 18. 3 ಡೈಮೆನ್ಷನಲ್ಲಿ ಒಂದೇ ನಂಬರ್ ಮಾಡಿ. ಓಕೆ, ಥ್ಯಾಂಕ್ ಯು. ರೋಮನ್ ಶಾಲೆಯ ಶಿಕ್ಷಕರು ಈಗ ಅವರೇನೋ ಮಾಡೆಲ್ ಮಾಡಿದ್ದಾರೆ, ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ ಮೇಡಮ್. ಇದು ನಾವು ಕಂಪ್ಯೂಟೇಷನ್ ಥಿಂಕಿಂಗಲ್ಲಿ ಯೂಸ್ ಮಾಡೋ ಸ್ಕ್ರಾಬಲ್ ಗೇಮ್. ಬೇರೆ ಬೇರೆ ಲೆಟರ್ಸ್ A to Z ಲೆಟರ್ಸ್ ಇದೆ ಬ್ರೈಲಲ್ಲಿ. ಹಾಂ. ಇದರ ಮೂಲಕ ನಾನು ಡಿಫ್ರೆಂಟ್ ವರ್ಡ್ಸ್ ಹಾಂ. ನೋಡಿ ನೀವು ನೋಡ್ಬೋದು. ಬ್ಯಾಗ್, ಕೋಲ್ಡ್, ಡಾಗ್. ಇದು ಹೀಗೆ ನಾವು ಇಂಗ್ಲೀಷಲ್ಲಿ ಮಕ್ಕಳಿಗೆಲ್ಲ ವರ್ಡ್ಸ್ ಮಾಡಲಿಕ್ಕೆ ಹೇಳ್ಕೊಳ್ತೇವೆ. ಇಟ್ಸ್ ಅ ಸೇಮ್. ಥ್ಯಾಂಕ್ ಯು. ಕೆನರಾ ಹೈಸ್ಕೂಲ್ ಊರಾದ ಪ್ರಿನ್ಸಿಪಾಲ್ ಅವರು ಇದರ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಲಲನಾ ಶೆಣೆ ಅಂತ. ನಾನು ಕೆನರಾ ಹೈ ಪ್ರೈಮರಿ ಉರುವಾದ HM ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ತಮ್ಮನ ಮಗ ಪಾರ್ಷಿಯಲಿ ಬ್ಲೈಂಡ್ ಇದ್ದ. ಹಾಗಾಗಿ ನಾನು ಅವನನ್ನು ತುಂಬ ವರ್ಷದ ಹಿಂದೆ ಈಗ ಅವನು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನನ್ನು ಇಲ್ಲಿ ಅಡ್ಮಿಟ್ ಮಾಡಿದ್ದು. ಆಗ ಇದೆಲ್ಲ ಫೆಸಿಲಿಟಿ ಇರಲಿಲ್ಲ, ಇದೆಲ್ಲ ಈಗ ಇತ್ತೀಚೆಗೆ ಮಾಡಿದ್ದವರು. ಆಗ ಕೂಡ ಟೀಚರ್ಸ್ ಬಹಳ ಚಂದದಲ್ಲಿ ಅವನಿಗೆ ಬ್ರೈಲ್ ಆಗಲಿ ಎಲ್ಲ ವಿಷಯಗಳನ್ನು ಕಲಿಸಿದ್ದಾರೆ. ನನಗೆ ಅವರದ್ದು ಕಷ್ಟ ಅರ್ಥ ಆಗ್ತದೆ, ಅವರಿಗೆ ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಅವನಿಗೆ ನಾನು ನನ್ನ ಮನೆಯಲ್ಲಿ ಇದ್ದ 1 ವರ್ಷ, ಆಗ 8 ಲೈನ್ ಕಲಿಸುವಾಗ ನಾನೊಂದು ಬಾಲನ್ನು ತಗೊಂಡು ಅದಕ್ಕೆ ಇದು ಸ್ಕ್ವಾಡ್ ಸೆಟ್ ಮಾಡಿ ಅವನಿಗೆ ಫೀಲಿಂಗ್ ಮೂಲಕ ಅದನ್ನು ಕಲಿಸಿದ್ದು. ಆಗ ನಾವು ಫೀಲ್ ಮಾಡಿ ಅದು ಕಲಿಲಿಕ್ಕೆ ಆಗ್ತದೆ ಅಂತ ಹೇಳುವಾಗ ಅರ್ಥ ಆಯಿತು, ಇದೆಲ್ಲ ಇದ್ದರೆ ಒಳ್ಳೆಯದಾಗ್ತದೆ ಅಂತ. ಈಗ ಬಂದು ಇದನ್ನೆಲ್ಲ ನೋಡುವಾಗ ಭಾಳ ಖುಷಿ ಆಗ್ತದೆ. ನನ್ನ ನೆವಿಯು ಇದ್ದಾಗ ಇದ್ದಿದ್ದರೆ ಇನ್ನೂ ಚೆಂದ ಮಾಡಿ ಕಲಿತಿದ್ದ ಅಂತ. ಅವನು ಡಿಗ್ರಿ ಮುಗಿಸಿ ಈಗ
ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕಿದ್ದಾನೆ. ITCಯಲ್ಲಿ ಇದ್ದ, ಈಗ ಒಳ್ಳೆ ಅವನದ್ದು MNCಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಫ್ರೆಂಡ್ಸ್ಗಳಿಗೆ ಕೆಲಸ ತಿಳಿಸಿಕೊಟ್ಟಿದ್ದಾನೆ. ಅಷ್ಟು ಏಬಲ್ ಈ ಶಾಲೆ ಮಾಡಿಕೊಟ್ಟಿದೆ. ಹಾಗೆ ನಾವು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೇವೆ. ಡೇಸಾ ಸರ್ ಆಗಲಿ, ಟೀಚರ್ಸ್ ಆಗಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ. ಹಾಗಾಗಿ ಅವರು ನಮ್ಮ ಮಕ್ಕಳನ್ನು ಕಲಿಸಿ ಹೇಳುವಾಗ ನಮ್ಮ ಮಕ್ಕಳಿಗೆ ವಿಷಯ ಗೊತ್ತಾಗಬೇಕು. ದೇ ಡು ನಾಟ್ ನೀಡ್ ಸಿಂಪತಿ, ದೇ ನೀಡ್ ಎಂಪತಿ. ಎವ್ರಿಬಡಿ ಈಸ್ ವೆರಿ ಟ್ಯಾಲೆಂಟೆಡ್. ಅವರಿಗೆ ಸಮಾಧಾನದಲ್ಲಿ ಕಲಿಸಿದಾಗ ಒಳ್ಳೆ ರೀತಿಯಲ್ಲಿ ಅವರು ಕಲಿತಾರೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಮಕ್ಕಳನ್ನು ಪ್ರತಿ ವರ್ಷ ಕಲಿಸ್ತೇವೆ. ಲಾಸ್ಟ್ ಇಯರ್ನ ಸ್ಟಾರ್ಟ್ ಆಗಿದೆ, ಈ ವರ್ಷ ಕೂಡ 20 ಮಕ್ಕಳು ಬಂದಿದ್ದಾರೆ ಕಲಿಯಲಿಕ್ಕೆ. ಸೊ ಅವಕಾಶ ಕೊಟ್ಟದ್ದಕ್ಕಾಗಿ ಡೇಸಾ ಸರಿಗೆ ಮತ್ತೆಲ್ಲ ಮ್ಯಾನೇಜ್ಮೆಂಟಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಧನ್ಯವಾದಗಳು. ಲಾಸ್ಟ್ ಮ್ಯಾಗ್ಮಾನೇ ಲಾವಾ ಆಗಿ ಕನ್ವರ್ಟ್ ಆಗಿ ಭೂಮಿಯ ಮೇಲ್ಗಡೆ ಯಾಕೆ ನಾವಿಲ್ಲಿ ಕಲರ್ ಪೇಪರ್ಸ್ ಮತ್ತು ಸ್ಟೋನ್ಸ್. ಥ್ಯಾಂಕ್ ಯು. that allows molten rocks, gases and debris to escape to the surface. Most of the geological features formed at the place boundaries of tectonic plates. When the internal pressure becomes a great and eruption occurs, transforming underground magma into flowing lava. While eruption is destructive, but they also play a vital role in creating new land masses and providing nutrients for ecosystem. Thank you. What is your name? My name is Aditya. Okay, thank you. Studying in 10th standard. This is my model, human respiratory system. This is working. Respiration regulates oxygen and carbon dioxide to the cells of the body. Respiration includes inhalation, ventilation, exhalation and gas exchange. Thank you. Please vote for my model. Thank you. My name is Indra. I am studying in 9th standard. Ah. I am explaining the parts of the body. This is head. Ah. This is face. This is chest. This is waist. Ah. This is shoulder. This is thigh. Ah. This is leg. Ah. This is feet. Ah. This is toes. ನೋಡಿ, ಅವರನ್ನು ಮುಟ್ಟಿ ನೋಡುವ ಕೂಡಲೇ ಅವರಿಗೆ ಗೊತ್ತಾಗ್ತದೆ ಹೇಗೆ ಅಂತ. ಧನ್ಯವಾದಗಳು. Please vote now. ಸ್ಟಾರ್ಟ್. Human respiratory system. During respiration, living beings take air, use oxygen, give carbon dioxide. These are nasal passage. These are oral cavity. Ah. These are throat. Ah. These are trachea. Ah. These are ribs. Ah. These are Ah. Next. These are lungs. Ah. These are bronchioles. These are lungs. Ah. These are diaphragms. Ah. Thank you. This is my model. Ah. ಇದೆಂಥದ್ದು? ಯಾವುದು ಸರ್? Okay, thank you. My name is Aditya Patel. I am studying in 10th standard. Ah. I shall explain about the types of teeth. Ah. Teeth are the hard, white structure in the mouth.
ಓಕೆ. This is incisor. ಹಾಂ Most people have 4 incisor on upper jaw and lower jaw. ಹಾಂ It is helpful to cut the food when we bite. ಹ್ಞೂ This is the picture of incisor. Canine. Most people have 4 canine, 2 on upper jaw and 2 on other sides. It is helpful to tearing the food like meat and tough vegetables. This is the picture of canine, premolar. Most people have 8 premolar. 4 on upper jaw and 4 on other side. These teeth are located. These teeth are located to the back of canine, ಓಕೆ. and ಹಾಂ these teeth are helpful to ಹಾಂ chewing, grinding, and crushing of food. This is the picture of premolar. ಹಾಂ Molar. Molars are at the very back of the mouth, and most adults have 12 molars, ಹಾಂ 6 on upper jaw and lower jaw. ಹಾಂ It is helpful to grinding and crushing of food. ಓಕೆ, ಥ್ಯಾಂಕ್ ಯು. Digestive system. ಹಾಂ ಎಕ್ಸ್ಪ್ಲೈನ್. My name is Safan. ಹಾಂ I'm studying in 6th standard. Ah. I shall explain about human digestive system. ಹಾಂ Starting from the oral cavity, food passes through a long tube that ends in anus. ಹ್ಞೂ After the small intestine, the remaining waste materials move into large intestine or colon. Colon forms solid stools. The waste is then removed from the body through rectum and anus during the process of excretion. ಹ್ಞೂ Now I will explain the diagram. This is food pipe, ಹ್ಞೂ stomach, ಹ್ಞೂ liver, ಹ್ಞೂ small intestine, large intestine, ಹ್ಞೂ rectum, anus. Thank you. ಥ್ಯಾಂಕ್ ಯು. ಇದು ಐರಿಸ್ ಡಿವೈಸ್ ವಿಷನ್ ಎಂಪವರ್ ಬೆಂಗಳೂರು ಕೊಟ್ಟದ್ದು. ನಾವು ಸೈನ್ಸ್ ಮಾಡೆಲ್ಸ್ಗಳನ್ನು ಇದರಲ್ಲಿ ಕೇಳಿಕೊಂಡು ಕಲಿಸ್ತೇವೆ. ಇದು ನೋಡಿ, ಕೇಳಬೇಕಾದ್ರೆ +1 ಟು ರೀಡ್ ಟ್ರ್ಯಾಕ್ಟರ್ ಹೇಳ್ತದೆ, ಬುಕ್ ಐ ಡಿ ಕೇಳ್ತದೆ 1 0 ಓಕೆ, ಟ್ಯಾಕ್ಟೈಲ್ ಐ ಡಿ ಕೇಳ್ತದೆ 0 5 1 ಓಕೆ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಈಗ ನಾವು ಪಾರ್ಟ್ಸ್ಗಳು ಕೇಳಬೇಕಾದ್ರೆ ಮೌತ್, ಈಸೋಫೇಗಸ್, ಹ್ಞೂ ಸ್ಟಮಕ್, liver, gall bladder. ಓಕೆ, ಥ್ಯಾಂಕ್ ಯು. ಹೀಗೆ ಈಗ ಶಾಲೆಯ ಪ್ರಿನ್ಸಿಪಾಲ್ ಶ್ರೀ ಕ್ಯಾಲಿಸ್ಟಸ್ ಡೇಸಾ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಸೈನ್ಸ್ ಎಕ್ಸಿಬಿಷನ್, ಸೈನ್ಸ್ ಫೇರ್, ಸೈನ್ಸ್ ಡೇ. ಇದು ನಮ್ಮದು 2ನೇ ವರ್ಷ ಇದು. ಈ ಸೈನ್ಸ್ ಡೇದು ವಿಶೇಷತೆ ಏನಂದರೆ, ದೃಷ್ಟಿಮಾಂದ್ಯ ಮಕ್ಕಳು ಅವರವ್ರದ್ದೇ ಒಂದು ಕ್ರಿಯೇಟಿವ್ ಐಡಿಯಾಗಳಿಂದ ಮಾಡಿದ್ದು ಕೆಲವೊಂದು ವೈಜ್ಞಾನಿಕ ಮಾಡೆಲ್ಸ್, ಅದು ವಾಲ್ಕ್ಯಾನೋ ಇರ್ಬೋದು, ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಹ್ಯೂಮನ್ ಸ್ಕೆಲೆಟನ್ ಇರ್ಬೋದು, ಎಲ್ಲ ಥರದ ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇದರಿಂದ ಕೇವಲ ನಮ್ಮ ಮಕ್ಕಳಿಗಲ್ಲ, ಇಲ್ಲಿ
ಸಾಮಾನ್ಯ ಜನರಿಗೆ ಕೂಡ ಈ ಸಮಾಜಕ್ಕೆ ಕೂಡ ಒಂದು ಅವೇರ್ನೆಸ್ ಹೌದು. ಕೊಡುವುದು ನಮ್ಮ ಆ್ಯಕ್ಚುಲಿ ಒಂದು ಇಚ್ಛೆ. ಹಾಂ. ಯಾಕಂದರೆ ಇದರಿಂದ ಎಷ್ಟೋ ಜನರಿಗೆ, ಲಕ್ಷಾಂತರ ಜನರಿಗೆ ನಮ್ಮ ದಕ್ಷಿಣ ಕನ್ನಡ ಆಗಲಿ, ಉಡುಪಿ ಆಗಲಿ ಇಂಥ ಒಂದು ಶಾಲೆ ಉಂಟು ಇದೆ ಅಂತ ಅರಿವೇ ಇಲ್ಲ. ಹೌದು. ಇಲ್ಲ. ಸೊ ಇದರಿಂದ ಯಾಕಂದರೆ ನಮಗೆ ಇಲ್ಲಿ ಮೇನ್ ಬೇಕಾಗಿರೋದು ಮಕ್ಕಳು. ಹೌದು. ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ, ನಮಗೆ ಗ್ರಾಂಟಲ್ಲಿ ಕ್ಯಾನ್ಸಲ್ ಆಗಿದೆ. ಸೊ ಇಂಥ ಒಂದು ಸ್ಪೆಷಲ್ ಇವೆಂಟ್ಸ್ ಎಲ್ಲ ಮಾಡಿ ಜನಗಳ ಮಧ್ಯೆ ಒಂದು ಅವೇರ್ನೆಸ್ ಮೂಡಿಸಬೇಕು ನಮ್ಗೆ ಅದೇ ಒಂದು ನನ್ನ ಇಚ್ಛೆ. ಧನ್ಯವಾದಗಳು ಸರ್.